ನನ್ನ ಹೆಸರು ಸುರೇಶ್ ಅಂದ್ಬಿಟ್ಟು ನಾನು 28 ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀನಿ. 1.5 2 years ಅಲ್ಲಿ ಒಂದು 2-3 ಸ್ವಲ್ಪ ಕಿರಿಕ್ ಮಾಡಿದ್ದಾರೆ ಕಸ್ಟಮರ್ಸು. ಅವ್ರಿಗೆ ನಾವು ಹೇಳ್ತೀವಿ, ತಿಳಿಸ್ತೀವಿ ಈ ತರ ಎಲ್ಲ ಈ ತರ ಅಂದ್ಬಿಟ್ಟು. ಆದ್ರೂ ಕೆಲವರು ಅರ್ಥ ಮಾಡ್ಕೊಳ್ಳೋದಿಲ್ಲ, ಕೆಲವರು ಅರ್ಥ ಮಾಡ್ಕೊಂತಾರೆ. ಒಳ್ಳೆ ಕಸ್ಟಮರ್ಸ್ ಇದ್ದಾರೆ. 80% ಇವಾಗ ನಾವು ಒಂದು ಎಮರ್ಜೆನ್ಸಿ ಕಾಲ್ ಬಂದ್ರು ಹೆಡ್ಫೋನ್ ಹಾಕಿರ್ತೀವಿ, ಹೆಡ್ಫೋನ್ ಹಾಕೊಂಡು ಮಾತಾಡ್ತೀರಿ. ಇಲ್ಲ ಸರ್, ಕೆಲವರು ಬಸ್ರಿ ಹೆಂಗಸರು ಬರ್ತಾರೆ, ಕೆಲವರು ಆಪರೇಷನ್ ಆದವ್ರು ಬರ್ತಾರೆ. ಆದಷ್ಟು ನಾವು ಅವಾಯ್ಡ್ ಮಾಡ್ಕೊಂಡು ಹೋಗ್ತೀವಿ, ಹೇಳ್ತೀವಿ. ಆದಷ್ಟು ನಾವು ಕಂಟ್ರೋಲ್ ಆಗಿ ಓಡಿಸ್ತೀವಿ ಮೇಡಮ್ ಸಾರ್ ಅಂದ್ಬಿಟ್ಟು ಹೇಳ್ತೀವಿ. ಕೆಲವೊಂದು ಟೈಮಲ್ಲಿ ಫಾಸ್ಟ್ ಓಡಿಸ್ಬೇಕಾಗಿರೋದು ಇರುತ್ತೆ. ಆವಾಗ ನಾವು ಸಾರಿನೂ ಕೇಳ್ತೀವಿ. ಕೆಲವರು ಬೈತಾರೆ, ಆವಾಗ ನಾವು ತಿಳ್ಕೊಂತೀವಿ ಅವ್ರದ್ದೇನು ತೊಂದರೆ ಅಂದ್ಬಿಟ್ಟು. ಸರ್ ಮೊನ್ನೆ ಕೂಡ ಇವಾಗ 1 week ಬಿಫೋರ್ ನನ್ನ ಗಾಡೀಲಿ ಲ್ಯಾಪ್ಟಾಪು ಐಪ್ಯಾಡ್ ಎಲ್ಲ ಬಿಟ್ಬಿಟ್ಟು ಹೋಗಿದ್ರು. ನಾನು ಫಸ್ಟು ನಮ್ಮ ಯಾತ್ರಿ ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿ ಕನ್ಫರ್ಮ್ ಮಾಡಿಕೊಂಡೆ. ನಮ್ಮ ಯಾತ್ರೆಯಿಂದ ಕಾಲ್ ಮಾಡಿದ್ರು ಕಸ್ಟಮರ್ ಕಡೆಗೆ. ಕಸ್ಟಮರ್ ಬಂದು ರೆಸ್ಪಾನ್ಸ್ ಮಾಡಿಲ್ಲ. ನಾನು ಬ್ಯಾಗಲ್ಲಿ ಚೆಕ್ ಮಾಡಿದಾಗ ಅವ್ರ ಕಾರ್ಡ್ ಸಿಕ್ತು. ಆ ಕಾರ್ಡ್ ಎತ್ಕೊಂಡು ನಾನು ರವಿ ಪ್ರಕಾಶ್ ಅಂದ್ಬಿಟ್ಟು ಒಂದು ಕಸ್ಟಮರ್ಗೆ ಲ್ಯಾಪ್ಟಾಪನ್ನು ಅವ್ರ ವಸ್ತುನ ಅವ್ರಿಗೆ ನಾನು ತಲುಪಿಸಿದ್ದೀನಿ. ಇಲ್ಲ ಸರ್, ಜಾಸ್ತಿ ಎಲ್ಲ ಕೇಳಕ್ ಹೋಗಿಲ್ಲ. ಒಂದ್ಸಲ ನಾನು ಕೇಳಿದ್ದೀನಿ, ನನ್ನ ತಪ್ಪು ನಾನು ತಿದ್ಕೊಂಡಿದ್ದೀನಿ. 100 ಮೀಟರ್ ಬಿಡಕ್ ಹೋಗೋ ಜಾಗದಲ್ಲಿ 600 ಮೀಟರ್ ಬಿಡಕ್ ಹೇಳಿದ್ರು. 600 ಮೀಟರ್ ಬಿಟ್ಟೆ. ನಾನು 20 rupees ಜಾಸ್ತಿ ಕೊಡಿ ಅಂತಾನು ಕೇಳಿದ್ದೆ. ರ್ಯಾಶ್ ಆಗಿ ಮಾತಾಡೋದಕ್ಕೆ 99% ಹೋಗಲ್ಲ. ಆ ಥರ ರ್ಯಾಶ್ ಆಗಿ ಮಾತಾಡಬೇಕು ಅಂದರೆ ಯಾವ ಆ್ಯಪಲ್ಲಿ ಹೋಗಿರ್ತೀವೋ ಫಸ್ಟ್ ನಮ್ಮ ಯಾತ್ರೆಯಲ್ಲಿ ನಾವು ಪ್ರಿಫರೆನ್ಸ್ ಕೊಟ್ಟಿದ್ರೆ ನಮ್ಮ ಯಾತ್ರೆ ಕಸ್ಟಮರ್ ಕೇರ್ ಕಾಲ್ ಮಾಡಿ ಹೇಳ್ತೀವಿ. ಒಂದು ಮಾತು, ಈ ಥರ ಸರ್ ಹಿಂಗಿದೆ, ಕಸ್ಟಮರ್ ಹಿಂಗೆ ಹೇಳ್ತಾವ್ರೆ ಅಂತ ಹೇಳ್ತೀವಿ. ಹಂಗೂ ಇಲ್ವಾ ಸೈಲೆಂಟಾಗಿ ಇಳ್ದೋಗಿ ಅಂತ 100% ಹೇಳ್ಬಿಡ್ತೀವಿ. ನಮ್ಮನೆ ಮಕ್ಕಳ ಥರ ಹ್ಯಾಂಡಲ್ ಮಾಡ್ತೀವಿ ಸರ್ ಅವ್ರನ್ನ. ಆವಾಗ ಬಂದು ಕೈ ತಟ್ಟಿನೋ ಇಲ್ಲನೋ ಬೆನ್ ತಟ್ಟಿನೋ ಏನೋ ಒಂದು ಎಬ್ಬರ್ಸಕ್ಕೆ ಟ್ರೈ ಮಾಡ್ತೀವಿ ಸರ್. ಇಲ್ಲಾಂದರೆ ನೀರು ಹೊಡೆದು ಎಬ್ಬರಿಸ್ತೀವಿ ಅವ್ರನ್ನ. ಆಮೇಲೆ ಆರಾಮಾಗಿ ಅವ್ರ ವಸ್ತುನ ಅವ್ರ ಕೈಗೆ ಕೊಟ್ಟು ನೀವು ಮನೆಗೆ ಹೋಗಿ ಅಂತ ನಾವು ಇದು ಮಾಡ್ತೀವಿ. ನಮ್ಮ ಡ್ರೈವರ್ಸ್ಗೆ ಒಂದೇ ಹೇಳೋದು, ಏನೇ ಆದ್ರೂ ಕಸ್ಟಮರ್ ಬಂದು ನಮ್ಮ ದೇವರು. ಕಸ್ಟಮರ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಿ. ಆದಷ್ಟು ನೀವು ತಾಳ್ಮೆಯಿಂದ ಕಸ್ಟಮರ್ನ ಹ್ಯಾಂಡಲ್ ಮಾಡೋದು ಕಲ್ತ್ಕೊಳ್ಳಿ ಅಷ್ಟೇ. ಕಸ್ಟಮರ್ ಹತ್ರ ನಾವು ಎಷ್ಟು ಚೆನ್ನಾಗಿರ್ತೀವೋ ಅಷ್ಟು ನಮ್ಗೆ ಒಳ್ಳೇದು. ನಾವು 100% ಕಸ್ಟಮರ್ಗೆ ನಾವು ಫೇವರ್ ಆಗಿದ್ದಷ್ಟು ಒಳ್ಳೇದು. ನಾವು ನಮ್ಮ ಹೆಂಡ್ರ ಮಕ್ಕಳು ನೆಮ್ಮದಿಯಾಗಿ ಸಾಕಬೇಕು ಅಂದರೆ ಕಸ್ಟಮರ್ನ ನಾವು ದೇವ್ರಂತ ಪ್ರಾಪಿಸ್ಬೇಕು ಅಷ್ಟೇ. ಅವ್ರನ್ನ ಅದನ್ನು ಫಾಲೋ ಮಾಡ್ಕೊಂಡು ಹೋದ್ರೆ ನಾವು ಚೆನ್ನಾಗಿರ್ತೀವಿ. ಕಸ್ಟಮರ್ಗೂ ನಾವು ಹೇಳೋದು ಒಂದೇ, ದಯವಿಟ್ಟು ನೀವು ಬಂದು ಆತ್ರ ಬಿದ್ದು ಡ್ರೈವರ್ಸ್ನ ರಫ್ಯೂಸು ರ್ಯಾಶ್ ಇದು ಮಾಡ್ಕೋಬೇಡಿ. ಡ್ರೈವರ್ಸ್ ಎಲ್ಲರೂ ಒಳ್ಳೆಯವರೇ ಇದ್ದಾರೆ. ಯಾಕಂದರೆ ನಾನು 28 ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀನಿ. ನಾನು ಇದು ಬಿಟ್ಟರೆ ಬೇರೆ ಕಲ್ತಿಲ್ಲ. ನಮ್ಮ ಯಾತ್ರೆ ಬಂದಮೇಲೆ ಬೇರೆ ಆ್ಯಪ್ಗಳಲ್ಲಿ ನಾನು ಅಷ್ಟಾಗಿ ಹೊಡಿತಾ ಇಲ್ಲ ಡ್ಯೂಟಿ. ನಮ್ಮ ಯಾತ್ರೆ ಬಂದು ನಮ್ಮನೆ ತುಂಬಿಸ್ತಾವ್ರೆ, ಅಷ್ಟು ಸಾಕು ನಮ್ಗೆ.